ಆರ್ಮ್ ವೇವ್ ಅಲ್ಲಿ ತುಂಬಾನೇ ಸುಲಭ. ಫಸ್ಟ್ ಬೇಸ್ ಏನಂದ್ರೆ 4 ಕೌಂಟ್ಸ್. ಆ 4 ಕೌಂಟ್ಸ್ ನ ಮೊದಲಿಗೆ ಮಾಡೋಣ. ಸೊ ಆಮೇಲೆ ಮಿಕ್ಕಿದ 4 ಕೌಂಟ್ಸ್ ಆಡ್ ಅಪ್ ಆಗುತ್ತೆ. ಸೊ ಮೊದಲ ಸ್ಟೆಪ್ ಹೇಗಿದೆ ಅಂದ್ರೆ, ನೀವು ಒಂದು ಸ್ಟ್ರೈಟ್ ಲೈನ್ ನ ಅಲೈನ್ ಮಾಡ್ಕೋಬೇಕು. ನಿಮ್ಮ ರೈಟ್ ಹ್ಯಾಂಡ್ ಇಂದ ಸ್ಟ್ರೈಟ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಇದಾದ್ಮೇಲೆ ಫಸ್ಟ್ ಸ್ಟೆಪ್ 1 ಅಪ್. ನಿಮ್ಮ ಹ್ಯಾಂಡ್ ಏನಿದೆ ಅದು ಮೇಲೆ ಹೋಗುತ್ತೆ. ಇಲ್ಲಿಂದ ಸೆಕೆಂಡ್ ಸ್ಟೆಪ್ ಏನಿದೆ, ಫಿಂಗರ್ ಟಿಪ್ಸ್ ನಿಧಾನವಾಗಿ ಸ್ಲೋ ಕೆಳಗಡೆ ಬರುತ್ತೆ. 2. ಇನ್ನೊಂದ್ಸಲ ಇದು ನಾರ್ಮಲ್ ಪೊಸಿಷನ್. 1 2. ಇನ್ನೊಂದ್ಸಲ 5 6 7 8 1 2 5 6 7 8 1 2. ಈಗ ಥರ್ಡ್ ಕೌಂಟ್ ಸ್ವಲ್ಪ ಟ್ರಿಕ್ಕಿ ಆಗಿದೆ, ಬಟ್ ತುಂಬಾ ಚೆನ್ನಾಗಿದೆ. 3. ಸೊ ನೀವು ಸೆಕೆಂಡ್ ಪೊಸಿಷನ್ ಈ ರೀತಿ ಇರ್ತೀರ, ಇಲ್ಲಿಂದ ಎಲ್ಬೋ ಮಾತ್ರ ಮೇಲೆ ಹೋಗುತ್ತೆ ಮತ್ತು ನಿಮ್ಮ ಪಾಮ್ ಸ್ಟ್ರೈಟ್ ಆಗುತ್ತೆ. ಇಷ್ಟೇ. 5 6 7 8 1 5 6 7 8 1 5 6 7 8 1. ಇದು ಜಾಸ್ತಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಬರುತ್ತೆ. ಇದಾದ್ಮೇಲೆ ಫೋರ್ತ್ ಕೌಂಟು, ಇಲ್ಲಿಂದ ವೇವ್ನ ನಾವು ಶೋಲ್ಡರ್ಗೆ ಶಿಫ್ಟ್ ಮಾಡ್ತೀವಿ. ಹ್ಯಾಂಡ್ ಅಲ್ಲೇ ಇರುತ್ತೆ, ಬರೀ ಎಲ್ಬೋ ಸ್ಟ್ರೈಟ್ ಆಗುತ್ತೆ, ಶೋಲ್ಡರ್ ಮೇಲೆ ಹೋಗುತ್ತೆ. 1 4 5 6 7 8 1 2 3 4 5 6 7 8 1 2 3 4. ಸೊ ಸೆಕೆಂಡ್ ಆದ್ಮೇಲೆ ಥರ್ಡ್ ಕೌಂಟು ಎಲ್ಬೋ ಮೇಲೆ ಹೋಗುತ್ತೆ. ಈಗ ಫೋರ್ತ್ ಕೌಂಟು ಈ ಎಲ್ಬೋ ಇಂದ ಶೋಲ್ಡರ್ಗೆ ಶಿಫ್ಟ್ ಆಗುತ್ತೆ. ಸೊ ನಿಮ್ಮ ಶೋಲ್ಡರ್ ನಾರ್ಮಲ್ ಆಗಿ ರಿಲ್ಯಾಕ್ಸ್ ಆಗಿರುತ್ತೆ ಥರ್ಡ್ ಕೌಂಟ್ ವರೆಗೂ. ಅದಾದ್ಮೇಲೆ ಶೋಲ್ಡರ್ ಮೇಲೆ ಹೋಗುತ್ತೆ, ಎಲ್ಬೋ ಸ್ಟ್ರೈಟ್ ಆಗುತ್ತೆ. ಸೊ 2 ಸಿಂಗಲ್ ಕೌಂಟ್ ನಲ್ಲಿ 1 5 6 7 8 1 2 3 4 5 6 7 8 1 2 3 4. ಈಗ ಸೇಮ್ ವೇವ್ಸ್ ನಾವು ಲೆಫ್ಟ್ ಸೈಡ್ ಮಾಡಬೇಕು. ಲೆಫ್ಟ್ ಸೈಡ್ ಆದ್ಮೇಲೆ ಎರಡನ್ನು ಒಂದಾದ್ಮೇಲೆ ಒಂದು 1 2 3 4 5 6 7 8 1 2 3 4 5 6 7 8. ಸೊ ಈ 5 6 ರೈಟ್ ಶೋಲ್ಡರ್ ಲಿಫ್ಟ್ ಮಾಡ್ತೀರಾ, ಡೌನ್ ಮಾಡ್ತಿದ್ದಂಗೆ ಲೆಫ್ಟ್ ಶೋಲ್ಡರ್ ಅಪ್. ಸಿಂಗಲ್ ಕೌಂಟಲ್ಲಿ 2 ಸ್ಟೆಪ್ ಮಾಡಬೇಕು. 5 6 7 8 1 2 3 4 5 6 7 8. ಸೊ 8 ನಿಮ್ಮ ಫಿಂಗರ್ ಟಿಪ್ಸ್ ಏನಿದೆ ಅದನ್ನ ನಿಮ್ಮ ಪಾಮ್ಗೆ ಟಚ್ ಮಾಡ್ತೀರಾ, ರಿಲೀಸ್ ಮಾಡಬೇಕು. 8 5 6 7 8 1 2 3 4 5 6 7 8. ಇವಾಗ ಅಲ್ಲಲ್ಲಿ ಸ್ಟಾಪ್ ಮಾಡೋದ್ರಿಂದ ನಮಗೆ ಪ್ರಾಪರ್ ವೇವ್ ಬರ್ತಾ ಇಲ್ಲ. ಪ್ರಾಪರ್ ವೇವ್ ಬರಬೇಕಂದ್ರೆ ನಾವು ಒಂದೇ ಫ್ಲೋ ಅಲ್ಲಿ ಮಾಡಬೇಕು. 1 2 3 4 5 6 7 8 1 2 3 4. ಈಗ ಇದನ್ನ 2 ಕೌಂಟ್ಸ್ ಅಲ್ಲಿ ಮಾಡಿದ್ರೆ 1 2 ನಮಗೆ ಆ ವೇವ್ ಬರುತ್ತೆ. 5 6 7 8 1 2. ಮತ್ತೆ ಲೆಫ್ಟ್ ಹ್ಯಾಂಡ್ ಜಾಯಿನ್ ಮಾಡಿದ್ರೆ 4 ಕೌಂಟ್ಸ್ ಅಲ್ಲಿ ನೀವು ಮುಗಿಸ್ಬೇಕಾಗುತ್ತೆ. 5 6 7 8 1 2 3 4. ಮತ್ತೆ ಲೆಫ್ಟ್ ಸೈಡ್ ಇಂದ 5 6 7 8. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಆರ್ಮ್ ವೇವ್ಸ್ ನೋಡೋದಕ್ಕೆ ಎಷ್ಟು ಸುಲಭ ಅನ್ಸುತ್ತೆ, ಮಾಡ್ಬೇಕಾದ್ರೆ ಅಷ್ಟೇ ಕಷ್ಟ ಅನ್ಸುತ್ತೆ. ಬಟ್ ಪ್ರತಿದಿನ ನೀವು 20 ರಿಂದ 30 ನಿಮಿಷ ಪ್ರಾಕ್ಟೀಸ್ ಮಾಡೋದ್ರಿಂದ ಇದನ್ನ ನೀವು ಮಾಸ್ಟರ್ ಮಾಡ್ಕೋಬಹುದು ಕೆಲವೇ ದಿನಗಳಲ್ಲಿ. ಮುಂದಿನ ವಿಡಿಯೋದಲ್ಲಿ ನಾನು ಬಾಡಿ ವೇವ್ಸ್ ನ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಈ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಯಾವಾಗಲೇ ಹೊಸ ವಿಡಿಯೋಸ್ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಮತ್ತೆ ಸಿಗ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕುಣಿತಾ ಇರಿ, ಖುಷಿಯಾಗಿರಿ. ನಮಸ್ಕಾರ.